ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ತುಮಕೂರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಹಾಗೆ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಶೂಟ್ ಮಾಡಿಕೊಂಡೆ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ವ್ಲಾಗ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಸ್ನ ಅಷ್ಟಾಗಿ ಶೇರ್ ಮಾಡಿರಲಿಲ್ಲ ಈ ನಡುವೆ, ಬಿಕಾಸ್ ಎಲ್ಲ ಗೆಟ್ ರೆಡಿ ಮತ್ತು ಫಂಕ್ಷನ್ಸ್ಗೆ ಹೋಗೋದು ಮತ್ತು ಸ್ಯಾರೀಸ್ ಜ್ಯುವೆಲ್ರೀಸ್ ಇದೇ ಆಗೋಗಿತ್ತು ವ್ಲಾಗ್ಸ್ ಪೂರ್ತಿ. ಸೊ ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ತುಮಕೂರ್ಗೆ ಹೊರಡಬೇಕು ಅಂತ ಹೇಳಿದ್ನಲ್ಲ, ಸೊ ಹಾಗೆ ಟಿಫನ್ ಮಾಡಿ ಕೂತಿದ್ವಿ. ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು ತುಮಕೂರ್ಗೆ ಹೊರಡಬೇಕು ಅಂತ. ಪಾಪು ಮಲಗಿದ್ದ. ಸೊ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಈ ಡ್ರೆಸ್ ವೇರ್ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಸೊ ಈ ಡ್ರೆಸ್ನ ಮಿಂತ್ರಾನಲ್ಲಿ ತರಿಸಿದ್ದು. ವ್ಲಾಗ್ಸ್ನ ಯಾರಾದರೂ ಮುಂಚೆಯಿಂದ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಅನ್ಬಾಕ್ಸಿಂಗ್ ಪಾರ್ಸಲ್ಸ್ ವಿಡಿಯೋನಲ್ಲಿ ಈ ಡ್ರೆಸ್ನ ತೋರಿಸಿದ್ದೆ. ಸೊ ಮ್ಯಾಕ್ಸಿ ಡ್ರೆಸ್ ಇದು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡೆ. ಆ್ಯಂಡ್ ಪಾಪು ಎದ್ದೇಳೋ ಅಷ್ಟರಲ್ಲಿ ನಾನು ರೆಡಿ ಆದರೆ ಅವನ್ನ ಕೂಡ ರೆಡಿ ಮಾಡ್ಬೋದು. ಆ್ಯಂಡ್ ಅವನಿಗೆ ಏನೇನು ಬೇಕಿರುತ್ತಲ್ವ, ಅವನಿಗೆ ಊಟ ಮತ್ತು ಅವನ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ಳೋಕೆ ಸರಿ ಆಗುತ್ತೆ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಜಸ್ಟ್ ಕ್ರೀಮ್ ಅಪ್ಲೈ ಮಾಡಿ ಐಬ್ರೋ ಪೆನ್ಸಿಲ್ಸ್ ಜಸ್ಟ್ ಆಮೇಲೆ ಲಿಪ್ಸ್ಟಿಕ್, ದಟ್ಸ್ ಇಟ್. ಇನ್ನೇನು ಯೂಸ್ ಮಾಡ್ತಿಲ್ಲ. ಅವನು ಎದ್ದ ಮೇಲೆ ತಲೆ ಬಾಚ್ಬೇಕು, ಬಿಕಾಸ್ ಅವನು ಏನು ಮಾಡ್ತಾನೆ ಅಂದರೆ ಕೂದಲೆಲ್ಲ ಇಟ್ಕೊಂಡು ಇಳಿಯೋದು ಹೀಗೆಲ್ಲ ಮಾಡ್ತಿರ್ತಾನೆ. ನನಗೇನಂದರೆ ಅಲ್ಲಿಟ್ಟಿರೋ ವಸ್ತುಗಳು ಎಲ್ಲ ಕೆಳಗಡೆ ಹಾಕಿಬಿಟ್ಟಿರ್ತಾನೆ ಇಟ್ಕಿಸ್ಕೊಂಡೆಲ್ಲ ಎಸೆಯೋದು ಮತ್ತು ಮಿಸ್ಪ್ಲೇಸ್ ಮಾಡಿಬಿಟ್ಟಿರ್ತಾನೆ ಎಲ್ಲದನ್ನು. ನಾನು ಯೂಸ್ ಮಾಡಬೇಕಾದ್ರೆ ಹುಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಇದು ಬೆಡ್ ಕೆಳಗಡೆ ಬಿದ್ದಿದ್ದು ಲಿಪ್ಸ್ಟಿಕ್ಕು. ನಾನು ಅದೊಂದೇ ಶೇಡ್ ಯೂಸ್ ಮಾಡೋದು. ಸೊ ಅದನ್ನು ಹುಡುಕಿ ಎತ್ಕೊಂಡು ಮತ್ತು ಅದು ವೇರ್ ಮಾಡ್ತಾಯಿದ್ದೀನಿ. ಡ್ರೆಸ್ ಪ್ಲಸ್ ಸೈಜ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೀವ್ಸ್ ಅನಿಸುತ್ತೆ ಅದು ಎಲಾಸ್ಟಿಕ್ ಇರೋದ್ರಿಂದ. ಬಟ್ ಹೀಗೆ ಚೆನ್ನಾಗಿರುತ್ತೆ. ನಾನು ಆಲ್ಟರ್ ಮಾಡಿಸಿದ್ರಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಅದು. ಆ್ಯಂಡ್ ಹಿಂದೆ ಟೈಯಿಂಗ್ಸ್ ಕೂಡ ಬಂದಿದೆ, ಹಾಗೆ ಟೈ ಮಾಡಬೇಕು. ಈ ಡ್ರೆಸ್ನ ಒಂದೇ ಬಾರಿ ಹಾಕಿದ್ದಿದ್ದು. ಯಾವಾಗ ಅಂದರೆ ಒಂದು ವ್ಲಾಗ್ನಲ್ಲಿದೆ, ಒಂದು ಮುತ್ತತ್ತಿಗೆ ಹೋಗಿದ್ವಿ ಆವಾಗ ಹಾಕಿದ್ದಿದ್ದಷ್ಟೇ. ಜಸ್ಟ್ ಅಲ್ಲಿಗೆ ಹೋಗಿ ಬರೋವರೆಗೂ ಅಷ್ಟೇ, ಒಂದು ದಿನವೂ ಕೂಡ ಹಾಕಿರಲಿಲ್ಲ. ಒಂದು 6 ಅವರ್ಸ್ ಅಷ್ಟೇ ಹಾಕಿದ್ದಿದ್ದು. ಆವತ್ತಿಂದನೂ ಹಾಕಿರಲಿಲ್ಲ. ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಹೇಗೂ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಡ್ರೆಸ್ ತೊಗೊಂಡೆ. ತುಮಕೂರಿನಲ್ಲಿ ಪಾಪು ಮುತ್ತಜ್ಜಿ ಇದ್ದಾರೆ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಜ್ಜಿಗೆ ಪಾಪು ನೋಡಬೇಕು ಅಂತ ಹೇಳಿದ್ರು. ತುಂಬ ದಿನ ಆಗಿತ್ತು ಅವರು ಅವನ್ನ ನೋಡಿ. ಹಾಗೆ ನಾವು ಕೂಡ ನೋಡ್ದಂಗೆ ಆಗುತ್ತೆ, ಅಜ್ಜಿನ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಬ್ಯಾಗ್ ತಗೊಳ್ತಾ ಇದ್ದೀನಿ, ಬಿಕಾಸ್ ಪಾಪುಗೆ ಡೈಪರೆಲ್ಲ ಬೇಕಿರುತ್ತಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಮುಂಚೆನೇ ಒಂದು ಹಾಕಿಟ್ಟಿದ್ನಲ್ಲ ಅದೇ ಬ್ಯಾಗ್ನಲ್ಲಿತ್ತು. ಆ್ಯಂಡ್ ಅವನಿಗೆ ಊಟಕ್ಕೆ ಬೇರೆ ಏನೂ ತೊಗೊಳ್ತಿಲ್ಲ, ಸರ್ಲಾಕ್ ತೊಗೊಳ್ತಾ ಇದ್ದೀನಿ ಪೌಡರ್ನ. ಮತ್ತು ಅದ್ರ ಜೊತೆಗೆ ಬಿಸಿನೀರು ತೊಗೊಂಡ್ರೆ ಆಯಿತು. ಲೈಟಾಗೆ ನೀರು ಬಿಸಿ ಇದ್ದರೆ ಸಾಕಾಗುತ್ತೆ. ಸೊ ಪರ್ಸ್ ಮತ್ತು ಏನೇನು ನೆಸೆಸರಿ ಥಿಂಗ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವನು ಎದ್ಮೇಲೆ ಅವನಿಗೆ ಡ್ರೆಸ್ ಹಾಕಿ ಸ್ವಲ್ಪ ಕ್ರೀಮ್ ಪೌಡರೆಲ್ಲ ಹಚ್ಚಿ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು. ಆಲ್ರೆಡಿ ಅವನದು ಸ್ನಾನ ಎಲ್ಲ ಆಗಿದೆ, ಮಲಗಿದ್ದಾನೆ. ಅವ್ನು ಮಲಗಿ ಎದ್ದೇಳೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಆರಾಮ್ ಅನಿಸುತ್ತೆ ಅಂತ ಹೇಳಿ. ನಾನು ರೆಡಿ ಆದೆ ಆ್ಯಂಡ್ ಪಾಪು ಕೂಡ ಎದ್ದ. ಇವಾಗಿನ ಎದ್ದಿರೋದ್ರಿಂದ ಸ್ವಲ್ಪ ಡಲ್ಲಾಗಿದ್ದಾನೆ. ಆ್ಯಂಡ್ ಅಲ್ಲಿಗೆ ತೊಗೊಂಡು ಹೋಗೋಣ ಅಂತ ಹೇಳಿ ಹಾಲು ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಇರುತ್ತಲ್ಲ, ಸೊ ಅಲ್ಲಿಗೆ ತೊಗೊಂಡೋಗೋಣ ಅಂತ ಹೇಳಿ ತೊಗೊಂಡೆ. ಆ್ಯಂಡ್ ಪಾಪುಗೆ ನೀರಿಟ್ಟಿದ್ದೆ, ಬಿಸಿ ನೀರು ಅವನು ಕ್ಯಾರಿ ಮಾಡೋದಕ್ಕೆ. ಫೀಡಿಂಗ್ ಬಾಟಲ್ ಹಾಕೋಣ ಅಂತ ಹೇಳಿ ಅದು ತಣ್ಣಗಾಗಲಿ ಅಂತ ಹೇಳಿ ಬಂದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಪಾಪು ಅಂದರೆ ನಿದ್ದೆಯಿಂದ ಅವನು ಹೊರಗೆ ಬರ್ತಾನೆ, ಆ ಮೂಡ್ನಿಂದ. ಆಮೇಲೆ ಅವನಿಗೆ ಸ್ವಲ್ಪ ಫೇಸ್ ವಾಶ್ ಮಾಡಿ ಕ್ರೀಮ್ಸ್ ಹಚ್ಚಿ ಮತ್ತು ಅವನಿಗೆ ಬಟ್ಟೆ ಹಾಕಿ ಕರ್ಕೊಂಡು ಹೋಗಬೇಕು. ಸ್ವಲ್ಪ ಹೊತ್ತು ಆದಮೇಲೆ ರೆಡಿ ಮಾಡೋಣ ಅಂತ ಕರ್ಕೊಂಡು ಬಂದೆ, ಬಿಕಾಸ್ ಇವಾಗಿನ ಎದ್ದಿದ್ನಲ್ಲ, ಡಿಸ್ಟರ್ಬ್ ಮಾಡಿದ್ರೆ ಹಿಂಸೆ ಆಗುತ್ತೆ ಅವನಿಗೆ. ಸ್ವಲ್ಪ ಫೀಡ್ ಮಾಡಿಸಿ ಎಲ್ಲ ಆಮೇಲೆ ಬಟ್ಟೆ ಹಾಕಿದ್ರೆ ಆರಾಮಾಗಿರ್ತಾನೆ. ಸೊ ಅವನಿಗೆ ಈ ಶರ್ಟ್ ಹಾಕೋಣ ಅಂತ ಅಂದ್ಕೊಂಡೆ. ಟೀ ಶರ್ಟ್ ಇದು ಫುಲ್ ಸ್ಲೀವ್ ಇದೆ. ವೆದರ್ ಕೋಲ್ಡ್ ಇದೆ ಅಲ್ಲ, ಅದರಿಂದ ಅವನು ಶರ್ಟ್ ಹಾಕಿ ಮೇಲೆ
ನನ್ನ ಸ್ವೆಟರ್ ಹಾಕಿದ್ರೆ ಅವ್ನಿಗೆ ಹಿಂಸೆ ಆಗುತ್ತೆ. ಸೊ ಫುಲ್ ಸ್ಲೀವ್ ಇರೋದೊಂದು ಟೀ ಶರ್ಟ್ ಹಾಕೋಣ ಅಂತ ಹೇಳಿ ತೊಗೊಂಡೆ. ಅದ್ರ ಜೊತೆಗೆ ಆ ಶಾರ್ಟ್ಸ್ ಹಾಕ್ತಿದ್ದೀನಿ. ಅದ್ರದ್ದು ಆ್ಯಕ್ಚುಲಿ ಪ್ಯಾಂಟ್ ಇದೆ, ಬಟ್ ಅದು ಸಿಗಲಿಲ್ಲ. ಸೊ ಇದೊಂದು ಎಕ್ಸ್ಟ್ರಾ ಸ್ಪೇರ್ ಶರ್ಟ್ ಇದು. ವಾಮಿಟ್ ಮಾಡೋದು ಅಥವಾ ಏನಾದರೂ ಗಲೀಜು ಮಾಡ್ಕೊಳ್ಳೋದು ಮಾಡಿಕೊಂಡ್ರೆ ಇರಲಿ ಅಂತ ಹೇಳಿ ಇನ್ನೊಂದು ಪೇರ್ ಬಟ್ಟೆ ಕ್ಯಾರಿ ಮಾಡ್ತೀನಿ ಅವ್ನಿಗೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ. ಮತ್ತು ಒಂದು ಫೀಡಿಂಗ್ ಬಾಟಲ್ಗೆ ನೀರು ಹಾಕ್ಕೊಂಡು ಬಂದೆ. ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಸ್ವಲ್ಪ ಇರಿಟೇಟ್ ಆಗಿದ್ದ ಪಾಪು. ಎತ್ಕೊಳ್ಳೋಕೆ ಹೋದರೆ ಬರ್ತಾನೂ ಇರಲಿಲ್ಲ. ಆ್ಯಂಡ್ ಸುಮ್ಮನೆ ಬಿಟ್ಟರೂ ಕೂಡ ಅಳ್ತಿದ್ದ. ಹೀಗೆ ಬಟ್ಟೆ ಹಿಡ್ಕೊಂಡು ಆಟ ಆಡೋದು ಹೀಗೆಲ್ಲ ಮಾಡ್ತಿರ್ತಾನೆ. ಒಂದೊಂದು ಸಲ ಎತ್ಕೊಂಡ್ರೂ ಅಳ್ತಾನೆ, ಕೆಳಗೆ ಬಿಟ್ಟರೂ ಅಳ್ತಾನೆ. ಅವ್ನು ಏನು ಅಂದರೆ ಸುಮ್ಮನೆ ಅಳ್ತಾನೆ ಇರ್ತಾನೆ. ಅವ್ರಿಗೇನು ಆಗ್ತಿರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಅವನ್ನ ಸಮಾಧಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಇವಾಗ ಕರ್ಕೊಂಡು ಬಂದೆ. ಕೂತ್ಕೊಂಡಿದ್ದಾನೆ ಸುಮ್ಮನೆ. ಊಟ ಆಗಿಲ್ಲ ಅವನದಿನ್ನೂ, ಬಿಕಾಸ್ ಇನ್ನೂ ಊಟದ ಟೈಮ್ ಆಗಿಲ್ಲ. ಅಷ್ಟೊತ್ತಿಗೆ ಅಲ್ಲೇ ರೀಚ್ ಆಗ್ತು ತುಮಕೂರಿಗೆ. ಅಲ್ಲೇ ತಿನ್ಸಿದ್ರಾಯ್ತು ಅಂತ ಹೇಳಿ ಜಸ್ಟ್ ಫೀಡ್ ಮಾಡಿಸಿ ಒಂದು ಫ್ರೂಟ್ ಕೊಟ್ಬಿಟ್ಟು ನೀರು ಕುಡಿಸಿ ಕರ್ಕೊಂಡು ಬಂದೆ. ಇನ್ನೂ ಕೂಡ ಸ್ವಲ್ಪ ಡಲ್ಲಾಗೇ ಇದ್ದಾನೆ. ಸೊ ಇವಾಗ ತೋಟದ ಮನೆಗೆ ಬಂದಿದ್ವಿ. ತೋಟದ ಮನೆಯಿಂದ ಸ್ವಲ್ಪ ಹೊತ್ತು ಅಲ್ಲಿದ್ದು ಆಮೇಲೆ ಇವಾಗ ಹೊರಡ್ತಾ ಇದ್ದೀವಿ. ತೋಟದ ಮನೆ ಹತ್ರ ಅವನು ಕಾರ್ ಒಳಗಡೆ ಇರೋದಿಲ್ಲ, ಬಿಕಾಸ್ ಅಲ್ಲಿ ಪೆಟ್ಸ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ಹೋಗ್ತಾ ಇರ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ. 1.5 ಅವರ್ ಬೇಕಾಗುತ್ತೆ ನಮಗೆ ಜರ್ನಿಗೆ, ನಮ್ಮ ಊರಿಂದ ತುಮಕೂರ್ಗೆ ಹೋಗಲಿಕ್ಕೆ. ಪಾಪು ತಾತನ ಜೊತೆ ಮುಂದೆ ಕೂತ್ಕೊಂಡಿದ್ದಾನೆ. ಅವ್ನಿಗೇನಂದರೆ ಹಿಂದೆ ಕೂರೋದಿಲ್ಲ ಅವನು. ನಾನು ಕೂತ್ರೂ ಅಷ್ಟೇ, ಯಾರಿದ್ರೂ ಅಷ್ಟೇ, ಅವನು ಮುಂದೆ ಕೂತ್ಕೊಳ್ಬೇಕು. ಒಂಥರ ಅವ್ನಿಗೆ ಇಂಟ್ರೆಸ್ಟ್ ಜಾಸ್ತಿ ಎಲ್ಲ ನೋಡೋದಕ್ಕೆ ಅಂತ. ಪಿಕ್ ಅಂತ ಐ ಬಾ ಒಳಗೆ. ರೀಚ್ ಆದ್ವಿ. ಇನ್ನೊಂದು 10 ಮಿನಿಟ್ಸ್ನಲ್ಲಿ ನಾವು ಮನೆಗೆ ತಲುಪ್ತೀವಿ. ಅವನಿಗೆ ಆಗಲೇ ಇರಿಟೇಟ್ ಆಗಿದೆ. 1.5 ಅವರ್ ಆಯಿತು ಗಾಡಿನಲ್ಲಿ ಬಂದು ಅಂತ ಹೇಳಿ ಅಳ್ತಾ ಇದ್ದಾನೆ. ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಕೆಳಗಡೆ ಬಿಟ್ಟರೆ ಮುಂಚೆ ಯಾವ ರೀತಿ ಆಟ ಆಡ್ತಿದ್ದ ಆ ರೀತಿ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಬಾ ಮೇಲೆ ಕೂರಿಸ್ತೀನಿ ಬಾ. ಸೊ ಪಾಪುನ ಮನೆಯಲ್ಲಿ ಬಿಟ್ಟು ಫಸ್ಟ್ ಕ್ರೈಗೆ ಬಂದಿದ್ವಿ. ಇಲ್ಲಿ ಮನೆ ಎದುರುಗಡೆನೇ ಫಸ್ಟ್ ಕ್ರೈ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ನಾವು ಪಾಪುಗೆ ಒಂದು ಟ್ರೈಸೈಕಲ್ ನೋಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದೊಂದು ಸಲ ಏನಂದರೆ ಪ್ರೈಸ್ ವೇರಿ ಆಗ್ತಾ ಇರುತ್ತೆ ಅಂತ ಹೇಳಿದ್ರು ಅವರು. ನಾವು ಇವಾಗ ನಾವಿಬ್ಬರೇ ಬಂದಿದ್ವಿ ಫಸ್ಟು ಕೇಳೋದಕ್ಕೆ. ಆವಾಗ 2000 ಸಮಥಿಂಗ್ ಹೇಳಿದ್ರು. ಆ್ಯಂಡ್ ನೆಕ್ಸ್ಟು ಪಾಪು ಕರ್ಕೊಂಡು ಅವನಿಗೆ ಯಾವ್ದು ಫಿಟ್ ಆಗುತ್ತೆ ಅಂದರೆ ಕೂರ್ಸಿ ನೋಡೋಣ, ಅವ್ನಿಗೆ ಯಾವುದು ಸೂಟಬಲ್ ಆಗುತ್ತೆ ಅಂತ ನೋಡಿದಾಗ ಆ ಟ್ರೈಸೈಕಲ್ ಕೇಳಿದ್ದು 4000 ಹೇಳಿದ್ರು. ಸೊ ಆಮೇಲೆ ಇವುಗಳನ್ನ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಇದನ್ನು ನೋಡ್ತಾ ಇದ್ವಿ. ಅವನಿಗೆ ಆ ಪಕ್ಕದಲ್ಲಿರೋ ಬ್ಲೂ ಕಲರ್ ಏನಿದೆ ಅದು ತುಂಬ ಇಷ್ಟ ಆಯಿತು ಅವನಿಗೆ. ನಾವು ಒಂದೊಂದನ್ನೇ ನೋಡ್ತಾ ಇದ್ವಲ್ಲ, ಅವನಿಗೆ ಕಾಲು ಯಾವ್ದು ಎಟ್ಕುತ್ತೆ ಆ್ಯಂಡ್ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡಬೇಕಿದ್ರೆ ಅವನು ಅದನ್ನು ಕೊಡಿಸಿಲ್ಲ ಅಂತ ಹೇಳಿಬಿಟ್ಟು ಅಳೋದಕ್ಕೆ ಶುರು ಮಾಡ್ದ ಬ್ಲೂವನ್ನು. ಸೊ ಅದು ಬೇಡ ಅಂದಿದ್ದಕ್ಕೆ ಈ ರೀತಿ ಅತ್ತ ಅದೊಂದು ಕ್ಲಿಪ್ಪಿಂಗ್. ಅದು ಎದಳಲ್ಲ, ಬರಲ್ಲ, ಬರೋದೇ ಇಲ್ವಾ ಮನೆಗೆ? ಬರಲ್ವಾ ನೀನು? ಹಾಂ, ಇಲ್ಲಿ ನೋಡು, ಮನೆಗೆ ಬರಲ್ವಾ? ಮನೆಗೆ ಬರಲ್ವಾ? ಹಾಂ, ಅವನ್ನ ಚಿಕ್ಕವನಿದ್ದಾಗ ಈ ರೀತಿ ಕರ್ಕೊಂಡು ಬರ್ತಿದ್ವಿ. ಬಟ್ ಇಷ್ಟು ದೊಡ್ಡವನಾದ್ಮೇಲೆ ಇದೇ ಫಸ್ಟು ಟಾಯ್ಸ್ ಇರೋ ಕಡೆ ಫಸ್ಟ್ ಕ್ರೈಗೆ ಕರ್ಕೊಂಡು ಬಂದಿದ್ದು.
ನಾವು ತೊಗೊಳ್ಬೇಕು ಅಂತಿದ್ದಿದ್ದೇ ಬೇರೆ, ಬಟ್ ಅವನಿಗೆ ಅದು ಇಷ್ಟ ಆಗಿ ನಾನು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ನಲ್ಲ ಅವ್ನು ಅಳ್ತಿದ್ದಿದ್ದು, ನಾವು ಬೇಡ ಅಂತ ಹೊರಗಡೆ ಬಂದಿದ್ದಕ್ಕೆ ಆ ರೀತಿ ಅಳ್ತಿದ್ದ. ಅವ್ನು ಅಳೋದನ್ನು ನೋಡ್ದಲೇ ಅದನ್ನು ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಬಟ್ ಅವ್ನಿಗೆ ಏನಂದರೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ, ಬಟ್ ಆಮೇಲೆ ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ನಿನ್ನೆ ತುಮಕೂರಿಂದ ಬರೋದು ಆಲ್ಮೋಸ್ಟ್ ನೈಟ್ 8 ಗಂಟೆ ಆಗೋಯಿತು. ತುಂಬ ಲೇಟ್ ಆಯಿತು. ಬಂದು ಊಟ ಮಾಡಿ ಮಲ್ಕೊಂಡೆ. ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಅಷ್ಟಕ್ಕೆ ಮುಗೀತು ವ್ಲಾಗ್. ಸೊ ತೋಟಕ್ಕೆ ಹೋಗಿದ್ದೆ. ತೋಟದಲ್ಲಿ ಅಡಿಕೆಕಾಯಿಗಳನ್ನ ಬರ್ಡ್ಸ್ ಏನಿರುತ್ತೆ ಮತ್ತು ಹಳಿಲ್ಗಳಿರುತ್ತಲ್ಲ ಅದೆಲ್ಲ ಕಚ್ಚಿ ಈ ರೀತಿ ಎಲ್ಲ ಬೀಳ್ಸಿರುತ್ತೆ. ಸೊ ತುಂಬ ಇರುತ್ತೆ ಈ ಥರ ತೋಟದಲ್ಲೆಲ್ಲ. ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ಅದನ್ನು ಈ ರೀತಿ ಸುಲಿದ್ಬಿಟ್ಟು ನಾರ್ಮಲ್ ಅಡಿಕೆ ಏನಿರುತ್ತೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಅದನ್ನೆಲ್ಲ ಹೊರಗಡೆನೇ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಪಾಪುನು ಹೇಗೂ ಮಲಗಿದ್ನಲ್ಲ, ನಾನೇ ಮುಗಿಸ್ಕೊಳ್ಳೋಣ ಈ ಕೆಲಸ ಎಲ್ಲ, ಏನೂ ಕೆಲಸ ಇರಲಿಲ್ಲ ಅಂತ ಹೇಳಿ ಈ ಕೆಲಸನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ವಿಡಿಯೋ ಕೂಡ ಶೂಟ್ ಮಾಡೋಣ, ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ಮುಂಚೆ ಬರ್ತಿರಲಿಲ್ಲ. ಇವಾಗ ಒಂದು 2 ಇಯರ್ಸಿಂದ ಲೈಟಾಗೆ ಈ ರೀತಿ ಎಲ್ಲ ಕಲ್ತ್ಕೊಂಡಿದ್ದೀನಿ, ಇದನ್ನೆಲ್ಲ ಮಾಡೋದನ್ನೆಲ್ಲ ಕೆಲಸನ. ಸೊ ಇವಾಗ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ ಈ ಥರದ್ದೆಲ್ಲ ಏನಾದರೂ ಕೆಲಸ ಇದ್ದರೆ. ಅಂದರೆ ಪೂರ್ತಿ ಪರ್ಫೆಕ್ಟಾಗಿ ಬರೋದಿಲ್ಲ, ಬಟ್ ಒಂದು ರೇಂಜ್ಗೆ ಮ್ಯಾನೇಜ್ ಮಾಡ್ತೀನಿ. ನಮ್ಮ ತೋಟದಲ್ಲಿ ಡೈಲಿ ಆವ್ರೇಜ್ ಒಂದು ಹಾಫ್ ಬ್ಯಾಗಷ್ಟು ಸಿಗುತ್ತೆ ಈ ಥರದ್ದು ತೋಟದಲ್ಲೆಲ್ಲ. ಡೈಲಿ ಹೋಗೋದಿಲ್ಲ. ನಾನಿವತ್ತು ಹೋಗಿದ್ನಲ್ಲ, ಹೇಗೂ ಹೋಗಿದ್ದೆ ಅಂತ ಹೇಳಿ ಬಿದ್ದಿದ್ದನ್ನೆಲ್ಲ ಎತ್ಕೊಂಡು ಬಂದಿದ್ದೆ, ಅದರಿಂದ ಸುಲಿತಾ ಇದ್ದೀನಿ. ಸೊ ಒಂದೊಂದು ಬಿದ್ದು ಜಾಸ್ತಿ ದಿನ ಆಗಿದ್ದರೆ ಈ ರೀತಿ ಎಲ್ಲ ಬಗ್ಸ್ ಬಂದಿರುತ್ತೆ. ಅಥವಾ ಒಂದೊಂದು ಮರದಲ್ಲೇ, ಅಂದರೆ ನಾರ್ಮಲಾಗಿ ಹಣ್ಣುಗಳೆಲ್ಲ ಹೇಗೆ ಹುಳ ಆಗುತ್ತಲ್ಲ, ಒಂದೊಂದು ಅಡಿಕೆಕಾಯಿ ಕೂಡ ಅದೇ ರೀತಿ ತೋಟದಲ್ಲೇ, ಮರದಲ್ಲೇ ಹುಳ ಆಗಿರುತ್ತೆ. ಆ ಥರದ್ದು ಕೂಡ ಅದೇ ಬೀಳುತ್ತೆ. ಅಥವಾ ಬರ್ಡ್ಸ್ ಮತ್ತು ಈ ಅಳಿಲೆಲ್ಲ ಏನಿರುತ್ತಲ್ಲ ಅದೆಲ್ಲ ಕಚ್ಚೋದು ಈ ರೀತಿ ಎಲ್ಲ ಮಾಡಿ ಬೀಳಿಸ್ತವೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಸುಲಿದಿದ್ದಾದಮೇಲೆ ಇನ್ನು ಆಲ್ಮೋಸ್ಟ್ ಒಂದು 5 to 6 ಡೇಸ್ ಒಣಗಿಸ್ಬೇಕಾಗತ್ತೆ ನೀಟಾಗಿ ಬಿಸಿಲಿದ್ರೆ. ನಾವು ಮುಂಚೆನೇ ಅಡಿಕೆ ಬಗ್ಗೆ ಗೊತ್ತಿರೋರಿದ್ದರೆ ಗೊತ್ತಿರುತ್ತೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ. ಫಸ್ಟೇ ನಾವು ಅದನ್ನು ಬೇಯಿಸಿ ಕೂಡ ಆಮೇಲೆ ಒಣಗಿಸ್ಬೋದು, ಅಥವಾ ಒಣಗಿದ್ದಾದ್ಮೇಲೆ ಕೂಡ ಅಡಿಕೆ ಹಾಲು ಅಂತ ಬರುತ್ತೆ, ಅದರಲ್ಲಿ ಬೇಯಿಸಿ ನೆಕ್ಸ್ಟ್ 1 ಡೇ ಕೂಡ ಒಣಗಿಸ್ಬೋದು, ಅದು ಹಾಲೆಲ್ಲ ಡ್ರೈ ಆಗೋವರೆಗೂ. ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಿರುತ್ತೆ. ನನಗೆ ಮುಂಚೆ ಎಲ್ಲ ಗೊತ್ತಿರಲಿಲ್ಲ. ನನ್ನ ಮದುವೆ ಆದಮೇಲೆ ಅಂದರೆ ತೋಟದಲ್ಲಿ ಇದನ್ನೆಲ್ಲ ನೋಡಿ ಕಲ್ತ್ಕೊಂಡಿರೋದು. ಸೊ ಈಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಸುಲಿದಿದ್ದೀನಿ. ಇವತ್ತು ತೋಟದಲ್ಲಿ ಇಷ್ಟು ಸಿಕ್ಕಿತ್ತು. ಅಂದರೆ 2 ಕಡೆ ತೋಟ ಇದೆ, ಒಂದು ಕಡೆ ಹೋಗಿದ್ರಿಂದ ಇಷ್ಟು ಸಿಕ್ಕಿತ್ತು. ಆ್ಯಂಡ್ 2 ಕಡೆ ಹೋದರೆ ಕೂಡ ಇನ್ನೂ ಜಾಸ್ತಿ ಸಿಗುತ್ತೆ. ಇದು ಪರ್ ಕಿಲೋ ನಮಗೆ 550 ರುಪೀಸ್ ಬೀಳುತ್ತೆ 1 ಕಿಲೋಗೆ. ಅದರಿಂದ ಯಾರೂ ಅಷ್ಟಾಗದನ್ನ ವೇಸ್ಟ್ ಮಾಡೋದಿಲ್ಲ. ಒಂದೊಂದು ಚಿಕ್ಕ ಕಾಯಿ ಕೂಡ ಯೂಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ಪಾಪು ಇದು ಬಂದ. ಆಲ್ಮೋಸ್ಟ್ 5 o'clock ಆಗಿತ್ತಲ್ಲ, ಸ್ವಲ್ಪ ಹಶ್ವಾಗಿರುತ್ತೆ ಅವನಿಗೆ ಅಂತ ಹೇಳಿ ಇಷ್ಟೊತ್ತಿನಲ್ಲಿ ನಾನು ಅವನಿಗೆ ಫ್ರೂಟ್ಸ್ ಕೊಡ್ತೀನಿ. ಈ ರೀತಿ ಪ್ರೊಮೊಗ್ರೆನೇಟ್ನ ಬಿಡಿಸಿ ಕೊಟ್ಟರೆ ಒಂದು 10-20 ಕಾಳುಗಳು ತಿಂತಾನೆ ಅಷ್ಟೇ, ಅವ್ನು ಜಾಸ್ತಿ ತಿನ್ನೋದಿಲ್ಲ. ಪ್ಲೇಟ್ಗೆ ಹಾಕಿ ಕೊಟ್ಟರೆ ಅವ್ನಿಗೆ ಎಷ್ಟು ಬೇಕು ಅಷ್ಟನ್ನು ತಿಂದ್ಕೊಂಡು ಸ್ವಲ್ಪ ನೀರು ಕುಡಿದ್ಬಿಟ್ಟು ಹೋಗ್ತಾನೆ. ಆಮೇಲೆ ಸ್ವಲ್ಪ ಫೀಡಿಂಗ್ ಬಾಟಲ್ಗೆ ಹಾಲು ಹಾಕ್ಕೊಟ್ರೆ, ಹಸು ಹಾಲು ಕೊಡ್ತಿದ್ದೀನಿ, ಕೊಟ್ಟರೆ ಸ್ವಲ್ಪ ಹೊತ್ತು ಸುಮ್ಮನೆ ಆಗಿ ಹೊರಡ್ತಾನೆ, ಹಠ ಮಾಡೋದಿಲ್ಲ. ಇಲ್ಲಾಂದರೆ ಹೊಟ್ಟೆ ಹಶ್ವಾಗಿದ್ದರೆ ಅಳೋದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ ಅಂತ ಹೇಳಿ ಈ ಥರ ಸ್ನ್ಯಾಕ್ಸ್ ಕೊಡ್ತೀನಿ ಅವನಿಗೆ.